ಪ್ರಿಯ ವೀಕ್ಷಕರೇ ನಮಸ್ಕಾರ. ಗರುಡ ಭೇಟೆ ಕನ್ನಡ ನ್ಯೂಸ್ಗೆ ಸ್ವಾಗತ. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಕಚೇರಿಯಲ್ಲಿ ಅಮಾನವೀಯ ಘಟನೆಯೊಂದು ನಡೆದಿದೆ. ಅದೇನಪ್ಪ ಅಂತೀರಾ? ಈ ಸ್ಟೋರಿ ನೋಡಿ. ಎಸ್, ಹೆಸ್ಕಾಂನ ಉಪ ವಿಭಾಗದಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿ ನಾಗರಾಳ್, ಜಿವಿಪಿ ಉಪ ವಿಭಾಗ ಮಹಾಲಿಂಗಪುರದಲ್ಲಿ ವಿದ್ಯುತ್ ಬಿಲ್ ವಿತರಣೆ ಹಾಗೂ ಕಂದಾಯ ವಸೂಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಜು ಕೋಳಿ ಎಂಬ ವ್ಯಕ್ತಿ ಅನಾರೋಗ್ಯದ ಕಾರಣದಿಂದ 2 ದಿನ ಕೆಲಸ ಮಾಡಿರಲಿಲ್ಲ. ಅದನ್ನೇ ಕಾರಣವಾಗಿಟ್ಟುಕೊಂಡು ನೀನು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಅಂತ ಆತನನ್ನ ಕೆಲಸದಿಂದ ವಜಾ ಮಾಡಿದ್ದಾರೆ. ಸರಿಯಾಗಿ ವಿದ್ಯುತ್ ಬಿಲ್ ವಿತರಣೆ ಮಾಡಿಲ್ಲ ಎಂದು ನೋಟಿಸ್ ನೀಡಿ ಕಾರ್ಯನಿರ್ವಹಿಸುತ್ತಿದ್ದ ಜಿವಿಪಿ ರಾಜು ಕೋಳಿ ಎಂಬಾತನಿಂದ ವಿದ್ಯುತ್ ಬಿಲ್ಲಿಂಗ್ ಮಷೀನ್ ವಶಪಡಿಸಿಕೊಂಡು ಅವರನ್ನ ಕೆಲಸದಿಂದ ವಜಾಗೊಳಿಸಿದ್ದಲ್ಲದೆ ಮಾನಸಿಕ ಕಿರುಕುಳ ನೀಡುತ್ತಿದ್ದಾರೆ ಅಂತ ಈ ರಾಜು ಕೋಳಿ ಎಂಬಾತ ಆರೋಪಿಸಿದ್ದಾನೆ. ಹೆಸ್ಕಾಂನ ಬಾಗಲಕೋಟೆ ಉಪ ಲೆಕ್ಕ ನಿಯಂತ್ರಣ ಅಧಿಕಾರಿ ಕಾರ್ಯ ಮತ್ತು ಪಾಲನಾ ಹೆಸ್ಕಾಂ ಕಚೇರಿ ನವನಗರದ ಬಾಗಲಕೋಟೆಯ ಡಿಸಿಎ ಅಧಿಕಾರಿಯಾದ ಎನ್.ಪಿ. ರಾಠೋಡ್ ಅವರು ತಿರುಗಿ ಆರ್ಡರ್ ಕಾಪಿ ನೀಡಲು 1 ಲಕ್ಷ ರೂಪಾಯಿ ಹಣ ಪಡೆದು, ಅಂದ್ರೆ ಲಂಚ ಪಡೆದು, ನಾನು ನಿನಗೆ ತಿರುಗಿ ಆರ್ಡರ್ ಕಾಪಿ ಕೊಡಬೇಕಾದ್ರೆ ಇನ್ನೂ 1 ಲಕ್ಷ ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಸತಾಯಿಸುತ್ತಿದ್ದಾನಂತೆ. ನಿನ್ನ ಕೆಲಸ ಕಂಪನಿ ಆಫೀಸಿನಲ್ಲಿದೆ ಅಂತ ಪ್ರತಿದಿನ ಕಾಗೆ ಹಾರಿಸ್ತಿದ್ದಾನೆ. ಸ್ವತಃ ಸಂತ್ರಸ್ತನು ಕಂಪನಿ ಆಫೀಸಿನವರೆಗೂ ಹೋಗಿ ನೋಡಿದ್ರೂ ಕೂಡ ಕಂಪನಿ ಆಫೀಸಿನಲ್ಲಿ ಇವರ ಫೈಲ್ ಇಲ್ಲವೇ ಇಲ್ಲ. ಕಂಪನಿಯ ಆಫೀಸಿನ ಎಂಡಿ ಅವರು ನಿನ್ನ ಯಾವ ಕೆಲಸವೂ ಇಲ್ಲ ಅಂತ ಹೇಳಿ ಎಸಿ ಅವರ ಹತ್ತಿರ, ಡಿಸಿ ಅವರ ಹತ್ತಿರ ಇದೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಡಿಸಿಎ ಎನ್.ಪಿ. ರಾಠೋಡ್ ಅವರು ಸಂತ್ರಸ್ತನಿಂದ ಹಣ ಪಡೆದು ವಂಚಿಸುತ್ತಿದ್ದಾರೆ. ಮರಳಿ ಹಣವನ್ನು ಕೊಡದೆ, ಆರ್ಡರ್ ಕಾಪಿಯನ್ನು ಕೊಡದೆ ಪ್ರತಿದಿನ ಅವನನ್ನ ಮಾನಸಿಕ ಕಿರುಕುಳ ನೀಡಿ ಖಿನ್ನತೆಗೆ ಒಳಗಾಗುವಂತೆ ಮಾಡಿದ್ದಾರೆ. ಸದ್ಯಕ್ಕೆ ಸಂತ್ರಸ್ತ ರಾಜು ಕೋಳಿ ಗರುಡ ಭೇಟೆ ಕನ್ನಡ ನ್ಯೂಸ್ ಮಾಧ್ಯಮದ ಮೊರೆ ಹೋಗಿ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಈ ರೀತಿ ಹಣ ಪಡೆದು ಸತಾಯಿಸುತ್ತಿರುವ ಈ ಭ್ರಷ್ಟ ಅಧಿಕಾರಿ ಎನ್.ಪಿ. ರಾಠೋಡ್ ಅವರ ವಿರುದ್ಧ ಕಾನೂನಿನ ಕಠಿಣ ಕ್ರಮ ಜರುಗಿಸಿ ಅವರನ್ನ ಶೀಘ್ರವೇ ವಜಾಗೊಳಿಸಬೇಕೆಂದು ಸಂತ್ರಸ್ತ ತನ್ನ ಅಳಲನ್ನು ತೋಡಿಕೊಂಡಿದ್ದಾನೆ. ಸದ್ಯಕ್ಕೆ ಹೆಸ್ಕಾಂ ಡಿಸಿಎ ಅವರೇ ಲಂಚ ಪಡೆದು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ವಿದ್ಯುತ್ ಸರಬರಾಜು ಕಂಪನಿಯಲ್ಲಿ ಇನ್ನು ಅದೆಷ್ಟು ಉನ್ನತ ಅಧಿಕಾರಿಗಳು ಲಂಚ ಪಡಿತಾ ಇದ್ದಾರೋ ದೇವರೇ ಬಲ್ಲ. ಮತ್ತೊಂದು ವಿಪರ್ಯಾಸ ಏನಂದ್ರೆ ಈ ಸಂತ್ರಸ್ತನಿಗೆ ಜೀವ ಬೆದರಿಕೆ ಕೂಡ ಹಾಕ್ತಿದಾರಂತೆ. ನೋಡಿ ಎಂತಹ ವಿಚಿತ್ರ ಮತ್ತು ಅಮಾನವೀಯ ಕೃತ್ಯ ಇದು. ಈ ಸಂತ್ರಸ್ತನಿಗೆ ಬೆದರಿಕೆ ಹಾಕೋರು ಬೇರೆ ಯಾರು ಅಲ್ಲ, ಇದೇ ಅಧಿಕಾರಿ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರಲ್ಲ ಅಂತ ಕೆಲವೊಂದಿಷ್ಟು ಚೇಲಾಗಳು. ಈ ದುಡ್ಡು ಕಳೆದುಕೊಂಡು ಸಂಕಷ್ಟದಲ್ಲಿರುವ ಸಂತ್ರಸ್ತನಿಗೆ ಬೆದರಿಕೆ ಹಾಕ್ತಾ ಇದ್ದಾರೆ. ಏನಂತ ಬೆದರಿಕೆ ಹಾಕ್ತಿದ್ದಾರೆ ಅಂದ್ರೆ, ನೀನೇನಾದ್ರೂ ಕಂಪನಿ ಆಫೀಸಿಗೆ ಹೋದ್ರೆ ನಿನ್ನನ್ನ ಏನ್ ಮಾಡಬೇಕು ಅಂತ ನಮಗೆ ಚೆನ್ನಾಗಿ ಗೊತ್ತು ಅಂತ ಎನ್.ಪಿ. ರಾಠೋಡ್ ಅವರ ಕೈ ಕೆಳಗಡೆ ಕೆಲಸ ಮಾಡುವವರು ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಇದೇ ಸಂತ್ರಸ್ತ ರಾಜು ಕೋಳಿ ಇದೀಗ ಆರೋಪ ಮಾಡಿದ್ದಾರೆ. ಏನಾದ್ರೂ ಸಂಬಂಧಪಟ್ಟ ಹೆಸ್ಕಾಂ ಕಂಪನಿಯ ನಿಗಮ ಕಚೇರಿಯ ಪ್ರಧಾನ ವ್ಯವಸ್ಥಾಪಕರು ಅಥವಾ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಶೀಘ್ರವೇ ಇಂಥವರ ವಿರುದ್ಧ ಕ್ರಮ ಜರುಗಿಸಬೇಕಾಗಿದೆ. ಮುಂದೆ ಏನಾಗುತ್ತೆ? ಈ ಲಂಚಬಾಕ ಅಧಿಕಾರಿಗೆ ಶಿಕ್ಷೆಯಾಗುತ್ತಾ? ಇದರ ಮೇಲೆ ಕ್ರಮವಾಗುತ್ತಾ? ಸಂತ್ರಸ್ತನಿಗೆ ನ್ಯಾಯ ಸಿಗುತ್ತಾ? ಅಥವಾ ಮೇಲಾಧಿಕಾರಿಗಳು ಕೂಡ ಸ್ವಲ್ಪ ಲಂಚ ಪಡೆದು ಸುಮ್ಮನೆ ಕುಳಿತುಕೊಳ್ಳುತ್ತಾರಾ ಎನ್ನುವುದನ್ನ ಕಾಯ್ದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಗರುಡ ಭೇಟೆ ಕನ್ನಡ ನ್ಯೂಸ್, ಬಾಗಲಕೋಟೆ. ನಮಸ್ಕಾರ.
ನಾನು ಶ್ರೀ ರಾಜು ಕೋಳಿ ಅಂತ ಹೇಳಿ, ನಾನು ಹೆಸ್ಕಾಂ ಕಂಪ್ನಿಯಲ್ಲಿ ಮಾಲಿಪುರ ಸಬ್ ಡಿವಿಷನ್ ನಲ್ಲಿ ರನ್ನಬೆಳಗಿ ಶಾಖೆ ನಾಗರಾ ಗ್ರಾಮದಲ್ಲಿ ಗ್ರಾಮ ವಿದ್ಯುತ್ ಪ್ರತಿನಿಧಿ ಅಂತ GVP ಆಗಿ ನಾನು ಕಾರ್ಯನಿರ್ವಹಿಸುತ್ತಿದ್ದು, ನನಗೆ ನಾಗರಾಜ್ ಮತ್ತು ಅಕ್ಕಿಮಡಿ ಗ್ರಾಮ 2 ಹಳ್ಳಿಗಳು ನನ್ನ ಕಾರ್ಯವ್ಯಾಪ್ತಿಯಲ್ಲಿ ಬರುತ್ತವೆ. ನನ್ನ ದಿನನಿತ್ಯ ಕೆಲಸ ಬಿಲ್ ವಿತರಣೆ ಹಾಗೂ ಕಂದಾಯ ವಸೂಲಾತಿ. ಇಷ್ಟು ನಾನು ಸುಮಾರು 15 ವರ್ಷದಿಂದ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದ್ದೇನೆ. ನನಗೆ ಈಗ ಅಧಿಕಾರಿಗಳಾದಂಥ ಶಾಖಾಧಿಕಾರಿಗಳು, ಸೆಕ್ಷನ್ ಆಫೀಸರ್ MS ಕಂಬಾರ್ ಅವರು, ತದನಂತರ ನಮ್ಮ ಉಪವಿಭಾಗದ AW ಆದಂಥ ಶ್ರೀ ಸುರೇಶ್ ಮುರುಗೋಡ್ ಅವರು, ಆ ನಂತರ ನಮ್ಮ ಸೀನಿಯರ್ ಅಸಿಸ್ಟೆಂಟ್ ಆದಂಥ HB ಒಗರ್ ಅವರು, ಇವರು ನನಗೆ ಮಾನಸಿಕ ಕಿರುಕುಳ ಕೊಟ್ಟು ನಾನು ಕೆಲಸ ಸರಿ ಮಾಡ್ತಿಲ್ಲ ಅಂತ ಹೇಳಿ ನನ್ನ ಕೆಲಸದಿಂದ ವಜಾ ಮಾಡಿರ್ತಾರೆ. ನಾನು ಎಷ್ಟೋ ಬೇಡಿಕೊಂಡ್ರು ಇದನ್ನು ಮಾಡದೆ ನನಗೆ ಅಂತಿಮ ಒಂದು ನೋಟಿಸನ್ನು ಕೊಟ್ಟು, ಅದೇ ನೋಟಿಸ್ ಕಾರಣ ಇಟ್ಕೊಂಡು ಕಿಶಿಂದ ನಾನು ಕೇಳಕ್ಕೆ ಹೋದ್ರೆ ನೀನು ಮೇಲಾಧಿಕಾರಿ ಹತ್ರ ಹೋಗು, ನಾನು ಅಲ್ಲಿ ಹೋದರೆ ಅವ್ರ ಮೇಲಾಧಿಕಾರಿ ಹತ್ರ ಹೋಗು ಅಂತ ಹೇಳಿ ನನ್ನ ಬರೀ ಅಲೆದಾಡಿಸಿ ಖಿನ್ನತೆಗೆ ಒಳಪಡಿಸಿರುತ್ತಾರೆ. ನಾನು ಯಾವುದೇ ತಪ್ಪನ್ನು ಮಾಡಿರೋದಿಲ್ಲ. ಕೇವಲ 2 ದಿನಗಳ ನನ್ನ ಕೆಲಸ ಕಾರ್ಯಗತಿ ವಿಳಂಬ ಆದ ಕಾರಣಕ್ಕೆ ನನ್ನನ್ನು ಈ ರೀತಿ ಶಿಕ್ಷೆಗೆ ಗುರಿಪಡಿಸಿದ್ದಾರೆ. ಅದೇ ರೀತಿ ಏನೈತಿಲ್ಲ, ನನಗೆ ಕಾನೂನಿಂದ ನ್ಯಾಯವನ್ನು ಕೊಡಿಸಿ, ನನಗೆ ಅನ್ಯಾಯ ಮಾಡಿದವರ ವಿರುದ್ಧ ಏನೈತಿಲ್ಲ ನೀವು ಕ್ರಮವನ್ನು ಜರುಗಿಸಿಕೊಡಿ, ನನಗೆ ನ್ಯಾಯವನ್ನು ಒದಗಿಸಿ. ನಮಸ್ಕಾರ.